ಅಯ್ಯೋ ರಾಮ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಎಲ್ಲರೂ ಇದನ್ನೇ ಹೇಳುತ್ತಿದ್ದಾರೆ, ಕ್ರೆಡಿಟ್ ವಾರ್ ಶುರು ಆಗಬೇಕಿತ್ತ ಇವಾಗ ಮಂದಿರ ನಿರ್ಮಾಣ, ಇದರ ನಡುವೆ ಕ್ರೆಡಿಟ್ ವಾರ್ನ ಅವಶ್ಯಕತೆ ಇತ್ತ. ಚಿಂತಕರಾದ ಪ್ರೊಫೆಸರ್ ಹರಿರಾಮ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹರಿರಾಮ್ ಅವರೇ, ಮಂದಿರ ನಿರ್ಮಾಣ ಆಗ್ತಾ ಇದೆ, ಸಿದ್ಧತೆಗಳು ನಡೀತಾ ಇದೆ. ಕಾಂಗ್ರೆಸ್ ಒಂದ್ ಕಡೆ ಹೇಳ್ತಾ ಇದೆ ನಾವೇ ಶುರು ಮಾಡ್ಕೊಂಡಿದ್ದು ಮಂದಿರ ನಿರ್ಮಾಣದ ಕಾರ್ಯನ ಅಂತ, ಬಿಜೆಪಿ ಹೇಳ್ತಾ ಇದೆ ನೀವೇ ನಮಗೆ ಕ್ರೆಡಿಟ್ ಕೊಟ್ರಿ ಅಂತ. ಒಂದು ಮಂದಿರ ನಿರ್ಮಾಣ ಆಗ್ತಾ ಇದೆ, ಅದರ ಉದ್ಘಾಟನೆ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಪಾಲಿಟಿಕ್ಸ್ ಅನ್ನೋದು ಎಲ್ಲಾನು ಹಾಳು ಮಾಡುತ್ತೆ ಅಂತ ಅನ್ಸುತ್ತೆ ಸರ್. ಖಂಡಿತವಾಗ್ಲು ಏನಂತ ಹೇಳಿದ್ರೆ, ಈಗ ನೀವು ಹೇಳಿದ ಹಾಗೆ ಇವತ್ತು ರಾಮ ಮಂದಿರ ಒಂದು ಸುಪ್ರೀಂ ಕೋರ್ಟಿನ ತೀರ್ಪಿನ ಆಧಾರದ ಮೇಲೆ, ನಿರ್ದೇಶನದ ಆಧಾರದ ಮೇಲೆ ಅಲ್ಲಿ ಏನೋ ಒಂದು ಟ್ರಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಆ ಟ್ರಸ್ಟಿನ ಏನು ಮುತುವರ್ಜಿಯಲ್ಲಿ ಅಥವಾ ಅವರ ನಾಯಕತ್ವದಲ್ಲಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇದು ಇದು ಪ್ರತಿಯೊಂದು ಧರ್ಮ ಅಥವಾ ವ್ಯಕ್ತಿಗಳ ನಂಬಿಕೆಗಳ ಆಧಾರದ ಮೇಲೆ ಅವರವರ ನಂಬಿಕೆಗಳನ್ನ ಅವರವರು ಏನೋ ಪೂಜೆ ಮಾಡುವಂತ ವಿಧಾನ ಅಥವಾ ಇನ್ನೊಂದನ್ನ ಮಾಡ್ಕೊಳ್ತಕ್ಕಂಥದ್ದು ವ್ಯಕ್ತಿಗಳ ಸ್ವಾತಂತ್ರ್ಯ. ಮತ್ತೆ ಈ ದೇಶದಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಿದ್ದು ಸಾಮಾನ್ಯ ಜನರ ಪ್ರತಿನಿತ್ಯದ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಮತ್ತು ದೇಶದ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸಿ ದೇಶವನ್ನ ಅಭಿವೃದ್ಧಿಯ ಕಡೆಗೆ ಮತ್ತು ಇಡೀ ಸಮಾಜವನ್ನ ಅಭಿವೃದ್ಧಿಯ ಬೆಳವಣಿಗೆ ಮತ್ತು ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂತ ಕಡೆಗೆ ಸರ್ಕಾರ ತನ್ನ ಕಾನೂನುಗಳ ಮುಖಾಂತರ, ನೀತಿ ನಿಯಮಗಳ ಮುಖಾಂತರ ಸಮಾಜವನ್ನು ನಡೆಸಲಿಕ್ಕೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮಾಡ್ಕೊಂಡ್ವಿ. ಅದರೊಳಗೇನೆ ರಾಜಕೀಯ ಪಕ್ಷ. ನನಗೆ ಇನ್ನೂ ಆಶ್ಚರ್ಯ ಅನ್ಸಿದ್ದು ಮಂತ್ರಾಕ್ಷತೆ ವಿಷಯದಲ್ಲೂ ಒಂದು ರಾಜಕೀಯ ನಡೆಯುತ್ತೆ ಸರ್. ನಮ್ಮ ಅನ್ನಭಾಗ್ಯ ಯೋಜನೆ ಹಾಕಿ ಈಗ ಅದಕ್ಕೆ ಬರ್ತೀನಿ. ಏನಂತ ಹೇಳಿದ್ರೆ, ಅದನ್ನೇ ನಾನು ಹೇಳಿದ್ದೀಗ, ಈ ಎರಡೂ ರಾಜಕೀಯ ಪಕ್ಷಗಳು ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ರು ಕೂಡ ಆ ಮಂತ್ರಾಕ್ಷತೆಯನ್ನ ತಗೊಂಡೋಗಿ ಮನೆ ಮನೆಗೂ ಕೊಡ್ತಾ ಇದಾರಲ್ಲ, ನನಗೆ ಇವರ ನಡೆ ಎಷ್ಟು ಸಿಟ್ಟು ಬೇಸರ ತರ್ತಾ ಇದ್ದಾರೆ, ನಾಚಿಕೆ ಆಗ್ಬೇಕು ಇವ್ರಿಗೆ. ಇವ್ರು ಈ ಕೆಲಸವನ್ನ ತಮ್ಮ ಸರ್ಕಾರಗಳು ತಮ್ಮ ಪಕ್ಷಗಳು ತರುವಂತ ಕಾರ್ಯಕ್ರಮಗಳಿದಾವಲ್ಲ, ಆ ಕಾರ್ಯಕ್ರಮಗಳನ್ನ ಇಷ್ಟು ಮುತುವರ್ಜಿ ವಹಿಸಿ, ಇಷ್ಟು ಸೀರಿಯಸ್ ಆಗಿ, ಇಷ್ಟು ಇಂಟ್ರೆಸ್ಟ್ ಆಗಿ ಮನೆ ಮನೆಗೂ ತಲುಪಿಸ್ಬಿಟ್ಟಿದ್ರೆ ಬಹುಶಃ ಇಷ್ಟೊತ್ತು ಭಾರತ ದೇಶ ಉದ್ಧಾರ ಆಗ್ಬಿಡ್ತಿತ್ತು. ಸರ್ಕಾರದ ಕಾರ್ಯಕ್ರಮಗಳನ್ನ, ಉದಾಹರಣೆಗೆ ಇವತ್ತು ವೃದ್ಧಾಪ್ಯ ಪೆನ್ಷನ್ ಇರ್ಬೋದು ಅಥವಾ ಸ್ಕಾಲರ್ಶಿಪ್ಸ್ ಇರ್ಬೋದು ಅಥವಾ ಜನರಿಗೆ ಸಿಗುವಂತ ಸಾಮಾನ್ಯ ಸೌಲಭ್ಯಗಳು. ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಸರ್ಕಾರದಿಂದ ಸಣ್ಣ ಸೌಲಭ್ಯ ತಗೋಬೇಕಾದ್ರೆ ತಿಂಗಳಗಟ್ಲೆ ಸರ್ಕಾರಿ ಕಚೇರಿಗಳಿಗೆ ಅಳಿಬೇಕು, ಅಧಿಕಾರಿಗಳ ಹತ್ರ ಅಲಿಬೇಕು, ರಾಜಕಾರಣಿಗಳ ಹತ್ರ. ಒಂದು ವಿಷಯ ಏನಂದ್ರೆ, ಈ ತರ ಜನಗಳು ಪ್ರತಿ ಸಂದರ್ಭದಲ್ಲೂ ನಾನು ಹೇಳ್ತೀನಿ ಕೇಳಿ, ಇವ್ರಿಗೆ ಬೇರೆ ಮಾತನಾಡಕ್ ಏನು ಇಲ್ಲ. ಹೇಳ್ತೀನಿ ಕೇಳಿ, ಈ ವ್ಯಕ್ತಿಗಳು ಹರಿರಾಮಂತ ಜನಗಳು ಏನಂತ ಹೇಳ್ತೀನಿ ಕೇಳಿ, ಹಿಂದೆ ಒಂದ್ ನಿಮಿಷ ಕೇಳಿ, ಹಿಂದೆ ಈ ಜಾಗದಲ್ಲಿ ಶೌಚಾಲಯ ಕಟ್ಟಬೇಕು ಅಂತಂದ್ರು, ಶಾಲೆ ಕಾಲೇಜ್ ಕಟ್ಟಬೇಕು ಅಂತಂದ್ರು, ಬೇರೆ ಬೇರೆ ಕಟ್ಟಬೇಕು ಅಂದ್ರೆ ಇದು ಕಾಮನ್ ಆಗಿ ಇವ್ರು ಮಾತನಾಡ್ತಕ್ಕಂತ ಒಂದು ಸಂಗತಿ. ಇದನ್ನ ಬೇರೆ ಮಾತನಾಡ್ತಾರೆ ಒಂದು ಪಕ್ಷ ಅಲ್ಲ. ಅವ್ರು ಹೇಳಿದ್ರು ಹರಿರಾಮ್ ಅವರೇ, ನಾನ್ ನಿಮ್ಮನ್ನ ಬಹಳ ಕೇಳಿ, ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಹರಿರಾಮ್ ಅವರು ಹಾಗೆ ಮಾತಾಡಲಿಲ್ಲ. ಭವ್ಯ ಮಂದಿರದ ವಿಚಾರದೊಳಗಡೆ ಮಂತ್ರಾಕ್ಷತೆ ಕೊಡೋದ್ರಲ್ಲಿ ನಾಚಿಕೆ ಏನಕ್ಕೆ ಆಗ್ಬೇಕು? ನಾಚಿಕೆ ಏನಕ್ಕೆ ಆಗ್ಬೇಕು? ನಾಚಿಕೆ ಏನಕ್ಕೆ ಆಗ್ಬೇಕು? ಅವ್ರು ಹೇಳಿದ್ದು, ನಾನು ಹೇಳಿದ ಹರಿರಾಮ್ ಅವರು ಸ್ಪಷ್ಟ ಮಾಡ್ಬೇಕು. ಅಕ್ಷತೆಯನ್ನ ನಿಮ್ ಕ್ವೆಶ್ಚನ್ ಸಿಕ್ಕಿದೆ ಅವರಿಗೆ, ನಾಚಿಕೆ ಪಡಬೇಕು ಅಂತ ಕೇಳ್ತಿದ್ದಾರೆ ಹರಿರಾಮ್. ಯಾಕೆ ನಾಚಿಕೆ ಪಡಬೇಕು ಅಂದ್ರೆ, ಈ ಕಳೆದ 8 ವರ್ಷಗಳಲ್ಲಿ ಬಿಜೆಪಿಯವರು ನಾವು ಇಷ್ಟು ಪಾಲಿಸಿ ತಗೊಂಬಂದ್ವಿ, ದೇಶವನ್ನು ವಿಶ್ವಗುರು ಮಾಡ್ತಾ ಇದೀವಿ, ದೇಶವು ಆರ್ಥಿಕತೆ ವ್ಯವಸ್ಥೆಯಲ್ಲಿ ಹಿಂಗಿದೆ, ನಾವು ಈ ತರ ಕಾನೂನುಗಳನ್ನ ತಗೊಂಡ್ಬಂದಿದೀವಿ, ಅದ್ ತಗೊಂಡ್ಬಂದಿದೀವಿ, ಇದ್ ತಗೊಂಡ್ಬಂದಿದೀವಿ ಅಂತ ಹೇಳಿದ್ರಲ್ಲ, ಈ ಸರ್ಕಾರದ ಕಾನೂನುಗಳಿದಾವಲ್ಲ, ಸರ್ಕಾರ ತಂದಿರತಕ್ಕಂಥ ಕಾರ್ಯಕ್ರಮಗಳಿದಾವಲ್ಲ, ಈ ಕಾರ್ಯಕ್ರಮಗಳನ್ನ ಇಷ್ಟು ಮುತುವರ್ಜಿ ವಹಿಸಿ ನೀವು ಮನೆ ಮನೆಗೂ ತಗೊಂಡೋಗಿ ಮಾಡಿದಿದ್ರೆ ಬಹುಶಃ ಹರಿರಾಮ್ ಅವರೇ, ಯಾವ ಕಾರ್ಯಕ್ರಮ ಮನೆ ಮನೆ ತಲುಪಿಸಿದ್ದಾರೆ, ಯಾವ ಕಾರ್ಯಕ್ರಮ ಅಗಾಧತೆ ನೀವು ಬ್ಲೈಂಡ್ ಆಗಿ ಮಾತಾಡಬಾರ್ದು. ಅವ್ರು ಹೇಳ್ಬೇಕು ಯಾವ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಮನೆ ಮನೆ ತಲುಪಿಸೋದ್ರಲ್ಲಿ ವಿಫಲ ಆಗಿದ್ವಿ. ಯಾವ ತಗೊಂಬಂದಿದ್ರಲ್ಲಿ ನೀವು ಬನ್ನಿ. ಈ ದೇಶದಲ್ಲಿ 224 ಕೋಟಿ ಕೋವಿಡ್ ಲಸಿಕೆಗಳನ್ನ ಕೊಟ್ಟಿದ್ರು.
ನಿಮ್ಗೆ ಮ್ಯಾಗ್ನಿಮಿಟಿ 224 ಕೋಟಿ ಈ ದೇಶದಲ್ಲಿ 14 ಕೋಟಿ ಮನೆಗಳಿಗೆ ಕುಡಿಯೋ ನೀರನ್ನು ಕೊಟ್ಟಿದ್ದೀವಿ. 14 ಈ ದೇಶದಲ್ಲಿ ಜನಧನ್ ಅಕೌಂಟ್ ಇಲ್ದಿರ್ತಕ್ಕಂಥ ಕೋಟ್ಯಾಂತರ ಮಹಿಳೆಯರಿಗೆ ಜನಧನ್ ಅಕೌಂಟ್ ಅನ್ನ ಕೊಟ್ಟಿದ್ದೀವಿ. ಈ ದೇಶದೊಳಗಡೆ ಇವತ್ತು ವಿಶ್ವಕರ್ಮ ಯೋಜನೆಯಿಂದ ರಸ್ತೆ ಬದಿ ವ್ಯಾಪಾರಿ ಮಾಡ್ತಕ್ಕಂಥವ್ರಿಗೆ ಸ್ವನಿಧಿ ಮುಖಾಂತರ ಕೋಟ್ಯಾಂತರ ಜನರಿಗೆ ಇವತ್ತು ಬೆಳಕನ್ನು ಕೊಟ್ಟಿದ್ದೀವಿ. ದೇಶದಲ್ಲಿ ಬಿಜೆಪಿ ಬಂದ ನಂತರ 1,000 ಯೂನಿಕಾರ್ನ್ ಈ ಶಾಲೆ ಕಟ್ಟಬೇಕು, ಕಾಲೇಜ್ ಕಟ್ಟಬೇಕು, ಟಾಯ್ಲೆಟ್ ಕಟ್ಟಬೇಕು. ಇಡೀ ದೇಶದೊಳಗಡೆ ಟಾಯ್ಲೆಟ್ ಕಟ್ಟಿಲ್ವಾ? ಇಡೀ ದೇಶದಲ್ಲಿ ಮನೆ ಮನೆಗೆ ಟಾಯ್ಲೆಟ್ ಕಟ್ಟಿಲ್ವಾ? ನಿಮ್ಮ ಬಾಯಿನಲ್ಲಿ ಕೇಳಿ ಕೇಳಿ ಹೊಸ ವಿಚಾರ ಹೇಳಿ, ಹೊಸ ವಿಚಾರ ಹೇಳಿ. ಈ ಭಕ್ತರ ವಿವೇಕತೆ ಸರ್ ಈ ತಲೆ ಬುದ್ಧಿ ಇದ್ರೆ ಬೆಳೆದಿದ್ರೆ ಮಾತಾಡಬೇಕಂದ್ರೆ ಎಸ್ ಬಿಜೆಪಿ ಬಂದ ಈಗ ನೆಕ್ಸ್ಟ್ ಮಾತಾಡೋದು ಮೇಲೆ ಮುಂಚೆ ನೀವು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದು, ಇದೇ ಮಾತು. ಅದಕ್ಕೂ ಮುಂಚೆ ನೀವು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದು. ಕುತ್ಕೊಳ್ಳಿ ಒಂದು ನಿಮಿಷ. ಹರಿದಾಸ್ ಮಾತನಾಡ್ತಾ ಇರೋದು ನಾನು ಹೇಳ್ತೀನಿ. ಅವ್ರು ಏನ್ ಹೇಳಿದ್ದು ನೋಡಿ ಮೇಡಮ್, 15 ನಿಮಿಷ ಮಹೇಶ್ ಅವ್ರು ಮಾತಾಡಿದ್ರು. ಹರಿರಾಮ್ ಅವರಾಗಿರ್ಲಿ ನಾನಾಗಿರ್ಲಿ ಬಾಯು ಬಿಚ್ಚಲಿಲ್ಲ. ನೀವೇನಾದ್ರೂ ಹೇಳಿ ಅದೇ ಸತ್ಯ ಅಲ್ಲ. ಈಗ ಒಂದ್ ಕೆಲಸ ಮಾಡ್ರಿ ಮೇಡಮ್, ಅವ್ರೊಬ್ರಿಗೆ ಕೊಟ್ಬಿಟ್ಟು ಒಬ್ಬನೇ ಮಾತಾಡಕ್ ಬಿಡಿ. ಪೂರ್ತಿ 1 ಗಂಟೆ ಆತ್ನೇ ಮಾತಾಡ್ಲಿ ಬಿಡಿ. ಅಲ್ಲ ಎಲ್ಲಿ ಮಾತಾಡಕ್ಕೆ ಬಿಡ್ಲಿಲ್ಲ ನೀವು. ಕಂಟಿನ್ಯೂ. ಈಗ ನಾನು ಹೇಳ್ತಕ್ಕಂಥದ್ದು, ಈಗ ಚೆನ್ನಾಗಿ ಯಾರೋ ಬಿಜೆಪಿ ವಕ್ತಾರರು ಬಹಳ ಅದ್ಭುತವಾದಂತ ಸುಳ್ಳುಗಳನ್ನ ಹೇಳಿದ್ರು. ಈಗ ಜನಧನ್ ಖಾತೆ ಬಗ್ಗೆ ಮಾತಾಡ್ತೀನಿ ನಾನು. ಜನಧನ್ ಖಾತೆ ಮಾಡಿಸಿದ್ರಲ್ಲ, ಜನಧನ್ ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅಕೌಂಟ್ ಇಲ್ಲ ಅಂತ ಹೇಳಿ ಸುಮಾರು 23,000 ಕೋಟಿಗಳು ಬ್ಯಾಂಕ್ಗೆ ದುಡ್ಡು ಬಂದಿದೆ ಅನ್ನುವಂಥದ್ದು ನಮಗೆ ಮುಕ್ತವಾಗಿ ನಮಗೆ ಬಂದಿರತಕ್ಕಂತ ಎಲ್ಲ ಒಂದು ಓಪನ್ ಆಗಿ ಎಲ್ಲ ಬ್ಯಾಂಕ್ಗಳು ತಮ್ಮಷ್ಟು ತಾವೇ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ ಸತ್ಯ ಇದು. ಅಂದ್ರೆ ಜನಧನ ಖಾತೆ ಮಾಡುವ ಮುಖಾಂತರ ನೀವು ಅವರ ಖಾತೆಗೆ ಏನಾದ್ರೂ ಅಕೌಂಟ್ ಹಾಕಿ ಅಥವಾ ಖಾತೆಗೆ ಅಕೌಂಟ್ ಬರುವಂತ ಏನಾದ್ರೂ ಉದ್ಯೋಗನೋ ವ್ಯಾಪಾರನೋ ಇನ್ನೊಂದು ಕೊಟ್ಟಿದ್ರೆ ಒಪ್ಕೋಬಹುದಾಗಿತ್ತು. ಜನಧನ್ ಖಾತೆ ಅಂತ ಓಪನ್ ಮಾಡಿಸಿ ಅದ್ರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂತ ಹೇಳ್ಬಿಟ್ಟು ಪಾಪ ಕೂಲಿ ಮಾಡ್ಕೊಳ್ಳೋ ಜನರ ತಲೆ ಹೊಡೆದು 23,000 ಕೋಟಿ ಲೂಟಿ ಜನಧನ್ ಅಕೌಂಟ್ ಈ ದೇಶದಲ್ಲಿ 1,40,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ. 1 ರೂಪಾಯಿ 2 ರೂಪಾಯಿ ಬಡವರು ಇಟ್ಟಿರೋ ಅಂತಾರೆ. 1,40,000 ನಿಮ್ಮ ಮೆದ್ಲಿರ್ತಕ್ಕಂಥ ಜನರ ಹತ್ರ ಮಾತಾಡಿದಿಲ್ಲ, ನನ್ನ ಹತ್ರ ಮಾತಾಡಕ್ ಬರ್ಬೇಡ. ನೀನು ಕೇಳಿಸ್ಕೊ ಇಲ್ಲಿ ಹೇಳೋದ್ನ. ನಿಮ್ಮ ನಾಲಿಗೆ ನಿಮ್ಮ ಕ್ಯಾರೆಕ್ಟರ್ ಅಂತ ತೋರಿಸುತ್ತೆ, ನನಗೇನಿಲ್ಲ. ವಿಷಯ ಕೇಳಿ. ನೀವು ಹೇಳ್ತಿರ್ತಕ್ಕಂಥದ್ದು ಸುಳ್ಳು ಹೇಳ್ತಾ ಇದ್ದೀರಾ. ನೀವು ಜನಧನ್ ಅಕೌಂಟ್ ಇರ್ತಕ್ಕಂಥದ್ದು ಝೀರೋ ಬ್ಯಾಲೆನ್ಸ್ ಅಕೌಂಟ್, ಅದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಮಿನಿಮಮ್ ಅಕೌಂಟ್ ಅಂತ ಇಲ್ವೇ ಇಲ್ಲ. ನೀವು ಹೇಳ್ತಿರೋದೇ ಸುಳ್ಳು. ಓಕೆ ಹರಿರಾಮ್ ಅವರೇ, ಒಂದು ರಿಯಾಕ್ಷನ್ ಅಂತೂ ಅಲ್ಲ. ರಜಾಕ್ ಅವ್ರದ್ದು ಒಂದು ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ ನಾನು, ಪ್ಲೀಸ್. ಕಟ್ ಮಾಡ್ತಾ ಇದ್ದೀನಿ ನಾನು. ಸಾರಿ ಇಲ್ಲ, ಒಂದ್ ಸೆಕೆಂಡ್ ನಾನು ವಾಪಸ್ ಬರ್ತೀನಿ. ಹರಿರಾಮ್ ಅವರೇ, I'll come back. ಸುಳ್ಳು ಹೇಳ್ತಿದ್ದಲ್ಲ ಅಬ್ದುಲ್ ರಜಾಕ್. ಆದ್ರೆ ಉಜ್ವಲ ಯೋಜನಾದಲ್ಲಿ ಫಸ್ಟ್ ಸಿಲಿಂಡರ್ ಫ್ರೀ ಬಂತು, ಅದಾದ್ಮೇಲೆ ಸಿಲಿಂಡರ್ಗಳು ರಾಮ ಮಂದಿರ ಪಾಲಿಟಿಕ್ಸ್ ಬರೋಣ. ಈಗ ರಾಮ ಮಂದಿರ ಪಾಲಿಟಿಕ್ಸ್ ನ ಇವತ್ತಿನ ಚರ್ಚೆ ಇರೋದು ಪಾಲಿಟಿಕ್ಸ್ ಇದೆ ಅಂತ ನಾನು ಹೇಳ್ತಿರೋದು. ಇವತ್ತಿನ ಚರ್ಚೆ ಇರೋದೇ ರಾಮ ಮಂದಿರದ ವಿಷಯದಲ್ಲಿ ಪಾಲಿಟಿಕ್ಸ್ ಆಗ್ತಾ ಇದೆ ಅಂತ. ಬಿಜೆಪಿ ಹೇಳ್ತಾ ಇದೆ ನಮ್ಮ ಕ್ರೆಡಿಟ್ ಅಂತ, ಕಾಂಗ್ರೆಸ್ ಹೇಳ್ತಾ ಇದೆ ಶುರುವಾಗಿದ್ದೆ ನಮ್ಮಿಂದ ಅಂತಾರೆ. ಎಸ್ ರಜಾಕ್. ನೋಡಿ ಮೇಡಮ್, ನಾನು ಕಾಂಗ್ರೆಸ್ ವಕ್ತಾರ ಅಲ್ಲ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನು ಅಂತ ಹೇಳಿದ್ರೆ, ನಾನು ರಾಮನ ವಿರೋಧಿನೂ ಅಲ್ಲ, ಹಿಂದೂ ವಿರೋಧಿಯೂ ಅಲ್ಲ. ಆದರೆ ರಾಮನ ಹೆಸರಲ್ಲಿ ರಾಜಕಾರಣದ ಲಾಭಕ್ಕೋಸ್ಕರ ಇವತ್ತು ಬರ್ತಿರುವ ಮಾತುಗಳನ್ನು ಇವ್ರ ಮುಂದೆ ಇಡೋಕ್ಕೆ, ನಿಮ್ಮನ್ನ ಹೇಳೋಕ್ಕೆ ಅಂತ ಬಿಟ್ಟು ನಾನು ಈ ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, 100ಕ್ಕೆ 100 ಇದರಲ್ಲಿ ಪಾಲಿಟಿಕ್ಸೇ ಆಗ್ತಾ ಇರೋದು. ಕುಮಾರಸ್ವಾಮಿ ಅವ್ರಿಗೆ ಅವರು ಆಹ್ವಾನ ಕೊಡ್ತಾರೆ, ಆದರೆ ಸಿದ್ದರಾಮಯ್ಯ ಅವ್ರಿಗೆ ಆಗಲಿ ಬೇರೆಯವರು ಚೀಫ್ ಮಿನಿಸ್ಟರ್ಸ್ಗಳಿಗೆ, ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ಸ್ಗಳಿಗೆ ಅವ್ರಿಗೆ ಆಹ್ವಾನ ಕೊಡೋದೇ ಇಲ್ಲ. ಉದ್ಧವ್ ಠಾಕ್ರೆಗೆ ಆಹ್ವಾನ ಕೊಡಲ್ಲ. ಯಾಕೆಂತೇಳಿ ಎಷ್ಟು ಕಷ್ಟಪಟ್ಟರು ಅವ್ರ ತಂದೆ, ನಮಗೆ ನೋವಾಗಿದೆ, ಮೋಸ ಆಗಿದೆ, ಅದು ಬೇರೆ ವಿಷಯ. ಆದರೆ ಈ ಹೋರಾಟದಲ್ಲಿ ಬಾಲ್ ಠಾಕ್ರೆ ಅವ್ರು ಮಾಡಿದಷ್ಟು ಅವರ ಕೊಡುಗೆ ಬಿ ಜೆ ಪಿ ಇಲ್ಲವೇ ಇಲ್ಲ. ಆವಾಗಿಂದನೂ ಬಾಲ್ ಠಾಕ್ರೆ ಮಾಡ್ಕೊಂಡ್ಬಂದವ್ರೆ. ಇವತ್ತು ಅವರು ಉದ್ಧವ್ ಠಾಕ್ರೆಗೆ ಆಹ್ವಾನ ಕೊಡ್ತಾ ಇಲ್ಲ. ಆಯಿತು, ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ, 1949ರವರೆಗೆ ಮುಸಲ್ಮಾನರು ಬಾಬ್ರಿ ಮಸೀದಿಯಲ್ಲಿ ನಮಾಜನ್ನು ಮಾಡ್ತಾ ಇದ್ರು. ಮಧ್ಯರಾತ್ರಿಯಲ್ಲಿ ತಗೊಬಂದ್ಬಿಟ್ಟು ಅದು ದೇವರ ವಿಗ್ರಹಗಳನ್ನು ಇವರು ಇಟ್ಬಿಟ್ರಲ್ಲ, ಮಧ್ಯರಾತ್ರಿಯಲ್ಲಿ ಇಟ್ಟಿದ್ದು ಎಲ್ಲರಿಗೂ ಗೊತ್ತು.
ಆ ದೇವರ ವಿಗ್ರಹಗಳನ್ನು ಒಳಗಡೆ ಇಟ್ಬಿಟ್ರಲ್ಲ, ಅಲ್ಲಿಂದ ನಮಾಜನ್ನು ಸ್ಟಾಪ್ ಮಾಡಿದ್ದು ಕಾಂಗ್ರೆಸ್. ನಿಜವಾದ ಲೆಕ್ಕದಲ್ಲಿ ಮುಸಲ್ಮಾನರಿಗೆ ದ್ರೋಹ ಮಾಡಿದ್ದು ಈ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ. ಅದು ಈ ಕಡೆ ನೀವು ತಿರುಗಿ ನೋಡಿದ್ರೆ ರಾಮ ಮಂದಿರಕ್ಕೆ ಅವರು ಕೊಟ್ಟಿರುವ ಕೊಡುಗೆ ಅದು. ಇವತ್ತು ಇವರು ಇಲ್ಲಿ ಕುತ್ಕೊಂಡು ಏನಾದರೂ ಹೇಳಿ ಶಾಬಾನು ಕೇಸಲ್ಲಿ ಆ ಥರ ಆಗಿತ್ತು, ಆವಾಗ ಇವರು ಇದು ಮಾಡಬೇಕಾಗಿತ್ತು. ಶಾಬಾನು ಕೇಸ್ ಬಂದಿದ್ದು ಯಾವಾಗ? ಇನ್ ದ 80s. ಆದರೆ 1949 ಅಲ್ಲಿ ವಿಗ್ರಹಗಳು ಇಟ್ಟ ಮೇಲೆ ನೀವು ಮಧ್ಯರಾತ್ರಿ ಇಟ್ಟಿರೋದು ತಪ್ಪು ಅಂದ್ಬಿಟ್ಟು KK ನಾಯರ್ ಸಂದರ್ಭದಲ್ಲೇ ವಿಗ್ರಹಗಳನ್ನು ತೆಗಿರಿ, ಅವ್ರ ನಮಾಜನ್ನು ಅವ್ರು ಮಾಡಕ್ಕೆ ಬಿಡಿ, ವಿಗ್ರಹಗಳು ನೀವು ಈ ಕಡೆ ಇಟ್ಕೊಂಡು ಪೂಜೆ ಮಾಡಬೇಡಿ ಅಂತ ಹೇಳ್ಬಿಟ್ಟಿದ್ರೆ ಕಾಂಗ್ರೆಸ್ಸು, ಸಮಸ್ಯೆನೇ ಇರ್ತಿರ್ಲಿಲ್ಲ. ರಾಮ ಮಂದಿರ ಬರಬೇಕಾದ್ರೆ ಪಕ್ಕದಲ್ಲೇ ಬರ್ತಾ ಇತ್ತು. ಅಲ್ಲಿಂದ ಹಿಡಿದು ಎಲ್ಲದರಲ್ಲೂ ಬೀಗ ತೆಗ್ದಿದ್ಯಾರು? ರಾಜೀವ್ ಗಾಂಧಿ. ಯಾಕೆ ತೆಗೆದ್ರು? ಅದು ಬೇರೆ ವಿಷಯ. ಭಕ್ತಿ ಇತ್ತೋ ಇಲ್ವೋ, ಭಕ್ತಿಯಿಂದನೋ ಇಲ್ವೋ, ಅದು ನಾವು ತೀರ್ಮಾನ ತಗೊಳ್ಳೋದಲ್ಲ. ಒಂದು ಮಾತು ಹೇಳ್ತೀನಲ್ವಾ, ಕೇಳಿ, ಒಂದು ಮಾತು ಕೇಳ್ತೀನಿ ಕೇಳಿ. ಅಲ್ಲಿಂದ ಮುಂದೆ ನಡ್ಕೊಂಡು ಪೂಜೆಗೆ ಅವಕಾಶನೂ ಮಾಡಿಕೊಟ್ಟಿದ್ದು ಯಾವುದು? ಕಾಂಗ್ರೆಸ್. 2.77 ಏಕರ್ಸ್ ಇದ್ದ ಜಾಗವನ್ನ 67 ಏಕರ್ಸ್ ಮಾಡೋದು, ಅಕ್ಕಪಕ್ಕ ಇರೋ ಜಾಗವನ್ನ ಸರ್ಕಾರಿ ಹಣದಿಂದ ಅದನ್ನ ಎನ್ಕ್ರೋಚ್ ಮಾಡಿ ಯಾರ್ಯಾರ ಹತ್ರ ಅಕ್ವೈರ್ ಮಾಡಿ ಯಾರ್ಯಾರು ಆ ಜಾಗದಲ್ಲಿದ್ರು ಅವ್ರಿಗೆ ಏನು ಕೊಡಬೇಕಾಗಿತ್ತು ಕೊಟ್ಟು 67 ಏಕರ್ಸ್ ಕಾಂಪ್ಲೆಕ್ಸ್ ಮಾಡಿದ್ರು. ಯಾಕೆ? ನಾಳೆ ದಿನ ಒಂದು ರಾಮ ಮಂದಿರ ಕಟ್ಟಿದ್ರೆ ಒಂದು ಜಾಗ ಬೇಕಾಗಿರುತ್ತೆ ಅಂತ 67 ಏಕರ್ಸ್ ಮಾಡಿದ್ರು. ಅದಾದ್ಮೇಲೆ 1993 ನಾನು ಯಾವಾಗಲೂ ಈ ಚಾನೆಲಲ್ಲೂ ಒಂದು ಮಾತು ಹೇಳ್ತೀನಿ, ಇವರು ದೇವಸ್ಥಾನವನ್ನ ಹೊಡೆದಾಕ್ಬಿಟ್ರೇನೆ ಇವರು ಹಿಂದೂ ವಿರೋಧಿಗಳಲ್ಲ. ಕೇವಲ ಒಬ್ಬ ಯಾವನೋ ಕಾರ್ಯಸೇವಕದಲ್ಲಿ ಅದು ಅವಾಗ ಇದ್ದ ಅವನನ್ನು ಅರೆಸ್ಟ್ ಮಾಡಿದ್ರೆ ಕಾಂಗ್ರೆಸ್ ಹಿಂದೂ ವಿರೋಧಿ ಆಗ್ಬಿಡುತ್ತೆ. ನಂಜನಗೂಡಿನಲ್ಲಿ ದೇವಸ್ಥಾನ ಹೊಡೆದಾಕಿದ್ ಇವರು ಹಿಂದೂ ವಿರೋಧಿಗಳೇ ಆಗಿಲ್ಲ. ಆದ್ರೆ ಒಬ್ಬ ಕ್ರಿಮಿನಲ್ 16 ಕೇಸಸ್ ಮೇಲೆ ಕ್ರಿಮಿನಲ್ ಹ್ಯಾಬಿಚುವಲ್ ಅಫೆಂಡರ್ ಅವನನ್ನು ಅರೆಸ್ಟ್ ಮಾಡಿದಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಅಂತ ಸಾವಿರಾರು ಜನ ಇರುವಾಗ, ಲಕ್ಷಾಂತರ ಜನ ಇರುವಾಗ, ಕೋಟ್ಯಾಂತರ ಜನ ಇರುವಾಗ ಒಬ್ಬೊಬ್ರು ಒಂದೊಂದು ಮಾತನ್ನು ಹೇಳ್ತಾರೆ. ಅದ್ರಲ್ಲಿ ಎಷ್ಟೋ ಜನರಿಗೆ ಭಕ್ತಿನೇ ಇಲ್ಲ. ಇವಾಗ ಸೌತ್ ಇಂಡಿಯಾ ನೀವು DMK ಲೀಡರ್ಸ್ ಅನ್ನ ನೋಡಿದ್ರೆ ಅವರು ರಾಮ್ನಲ್ಲಿ ಭಕ್ತಿನೇ ಇಲ್ಲ. ಆ ತರ ಲೀಡರ್ಸ್ ಏನೋ ಒಂದು ಮಾಡಿರ್ತಾರೆ, ಆ ಕಡೆ ಕಪಿಲ್ ಸಿಬಲ್ ಏನೋ ಒಂದು ಮಾಡಿರ್ತಾರೆ. ಅದು ಕಪಿಲ್ ಸಿಬಲ್ ಎಲ್ಲಿದ್ರು? ಒಂದು ಇದಾಕದ್ರಲ್ಲ ಅವರು ಅಫಿಡವಿಟ್, ಎಲೆಕ್ಷನ್ಸ್ ಆದ್ಮೇಲೆ ಇದರ ತೀರ್ಮಾನ ಕೊಡಿ, ಇಲ್ಲಾಂದ್ರೆ ಇದರ ಪ್ರಭಾವ ಎಲೆಕ್ಷನ್ ಮೇಲೆ ಬೀಳುತ್ತೆ ಅಂತ. ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಅಂತ ಹೇಳುವಾಗ ರಾಮನ ಅಸ್ತಿತ್ವ ಪ್ರಶ್ನೆ ಮಾಡ್ತೀರಿ, ಯಾರು ಮಾಡಿದ್ದು? ನನ್ನ ಮಾತನ್ನ ಕೇಳಿ. ರಾಮನ ಅಸ್ತಿತ್ವ ಪ್ರಶ್ನೆ ಮಾಡಿದ್ಯಾರು? 1980 ಅಲ್ಲಿ ರಾಮನ ಅಸ್ತಿತ್ವ ಪ್ರಶ್ನೆ ಮಾಡಿದ್ಯಾರು? ಪಕ್ಷ ಮಾಡ್ತಾ, ಕಾಂಗ್ರೆಸ್ ಪಕ್ಷ ಮಾಡ್ತಾ, ಸರ್ಕಾರ ಮಾಡಿದ್ದು. ಯಾವ ಸರ್ಕಾರ? 24 ಜನ ಲಾಯರ್ನ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಆಸ್ ಎ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ 24 ಲಾಯರನ್ನ ಹೈರ್ ಮಾಡುತ್ತೆ. ಇಡೀ ಹೋರಾಟದಲ್ಲಿ ರಾಮ ಇಲ್ಲ ಅಂತೇಳಿ ರಾಮನ ಸರಾಸರಿ 24 ಜನ ಲಾಯರ್ ಒಬ್ಬರಲ್ಲ, ಕಾಂಗ್ರೆಸ್ ಚರ್ಚೆ ಮುಂದುವರಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.